ಹಾಯ್ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಗೈಸ್, ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾರ್ನಿಂಗ್ ನಾನು ಮತ್ತು ನಮ್ಮ ಮಮ್ಮಿ ಹೊಂಟಿದ್ವಿ 4:30ಗೆ ಬನ್ನಿ ಮಹಾಕಾಳಿ ಗುಡಿಗೆ ಹೊಂಟಿದ್ವಿ. ಅಲ್ಲೇ ದರ್ಶನ ಮಾಡ್ಲಿಕ್ಕೆ ಅಂತ ಹೊಂಟಿದ್ವಿ. ಬರ್ರಿ ನೀವು ಒಂದ್ಸರ್ತಿ ಗುಡಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಎಷ್ಟು ಚಂದ ಅಲಂಕಾರ ಮಾಡಿದಾರ. ಒಂದು ಗ್ಲಿಮ್ಸ್ ಆಗ್ತೇನೆ, ನೀವು ಕೂಡ ದರ್ಶನ ಮಾಡ್ರಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಬಂದ ಸೀದಾ ಹನುಮಂತನ ಗುಡಿಗೆ ಬಂದ್ವಿ. ಇಲ್ಲೇನೋ ದರ್ಶನ ಮಾಡಿದ್ವಿ. ನೀವು ಹೋಗಿ ಒಂದ್ಸರ್ತಿ ದರ್ಶನ ಮಾಡ್ಕೊಂಬರ್ರಿ. ನೋಡ್ಬೋದು ನೀವು ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಎರಡೂ ಗುಡಿನ. ನಾವಂತೂ ಈ ಎರಡೂ ಗುಡಿ ಮಸ್ತ್ ದರ್ಶನ ಮಾಡ್ಕೊಂಡು ಬಂದ್ವಿ. ಮಾರ್ನಿಂಗ್ ಬಂದ ಕೂಡಲೇ ದರ್ಶನ ಮಾಡ್ತೀವಲ್ಲ, ಎಷ್ಟು ಆರಾಮ ಅನಿಸ್ತದ, ಮನ್ಸಿಗೆ ಸಮಾಧಾನ ಅನಿಸ್ತದ. ನೀವು ಒಂದು ಸರ್ತಿ ದರ್ಶನ ಮಾಡ್ಕೊಂಬರ್ರಿ. ಮಾರ್ನಿಂಗ್ ನಾನು ಮತ್ತು ಅಭಿಷೇಕ ಹೋದ್ವಿ ಸೀದಾ ಹುಬ್ಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ಬಾಳೆಹಣ್ಣು ಕೇಳಿದ ಅಭಿಷೇಕ. ಇಬ್ಬರು ಸೇರಿ ತಿಂದ ಸೀದಾ ಹೋದ್ವಿ ರಿಮೋಟ್ ಅಂಗಡಿಗೆ. ನಮ್ಮ ಮನ್ಯಾಗಿದ್ದ ಜಿಯೋ ರಿಮೋಟ್ ಕೆಟ್ಟಿತ್ತು, ಸೊ ಹಾಗಾಗಿ ತೊಗೊಂಡ ಅಲ್ಲಿಂದ ಹೋದ್ವಿ ಒಂದು ಮೊಬೈಲ್ ಅಂಗಡಿಗೆ. ಇಬ್ಬರು ಸೇರಿ ಒಂದು ಬ್ಯಾಕ್ ಕವರ್ ಮತ್ತು ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ವಿ. ಅಲ್ಲಿ ಆಮೇಲೆ ಪ್ರೊಟೆಕ್ಟರ್ ತೊಗೊಂಡ್ವಿ. ಕೇಬಲ್ ಪ್ರೊಟೆಕ್ಟರ್ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಅದನ್ನು ಸುಮ್ಮನೆ ಬಿಡಲಿಲ್ಲ ಇವ ಅಭಿಷೇಕ್. ಆದ್ರೆ ತೊಗೊಂಡು ಗಾಡಿ ಆಡ್ಸ್ಕೊಂತ ಕುಂತ. ಅಲ್ಲಿಂದ ಸೀದಾ ಮನೆಗೆ ಹೋಗ್ಬೇಕಾದ್ರೆ ನನ್ನ ಗಾಡಿಗೆ ನೇಮ್ ಹಾಕಿಸ್ಬೇಕಾಗಿತ್ತು, ಸೊ ಹಾಗಾಗಿ ಹಾಕ್ಸಕ್ಕಂತ ನಿಂತಿದ್ವಿ. ನೋಡ್ಬೋದು ನೀವು ಹೆಂಗೆ ರೆಡಿ ಆಗಿದೆ. ಇಲ್ಲಿ ನೋಡ್ರಿ, ವಂದಿತ್ ವ್ಲಾಗ್ಸ್ ಅಂತ ಎಷ್ಟು ಚಂದ ಕಾಣ್ಲಿಕ್ಕತ್ತದ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಪ್ಲೀಸ್. ಅಲ್ಲೇ ಕೆಳಗೆ ಬಟನ್ ಅದ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ. ಅಭಿಷೇಕಿಗೆ ನಾ ಒಂದು ನನ್ನ ಗಾಡಿಗೆ ಹೆಸರು ಇಡಂತ ಹೇಳಿದೆ. ಅವ ಹೇಳಿದ, ಬಂಗಾರಿ ನೀನೇ ನನ್ನ ಅಂಬಾರಿ ಅಂತ ಹೇಳಿ. ನೋಡ್ರಿ ಹೆಂಗೆ ಕಾಣ್ಲಿಕ್ಕತ್ತದ ಅಂತ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡ್ರಿ. ಅದಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ ಐಡಿದು ಹಾಕ್ಸಿದೆ, ವಂದಿತ್ ವ್ಲಾಗ್ಸ್ ಅಂತೇಳಿ. ಇನ್ನೂ ಮಟ್ಟ ಇನ್ಸ್ಟಾಗ್ರಾಮ್ದಾಗ ಯಾರು ಫಾಲೋ ಮಾಡಿಲ್ಲ, ಪ್ಲೀಸ್ ಫಾಲೋ ಮಾಡಿರಿ ಗೈಸ್. ಸಬ್ಸ್ಕ್ರೈಬ್ ಅನ್ನತ್ತೀನಿ, ಫಾಲೋ ಮಾಡಿರಿ ಪ್ಲೀಸ್. ಇನ್ನು ಮಟ್ಟ ಯಾರು ಫಾಲೋ ಮಾಡಿಲ್ಲ, ಪ್ಲೀಸ್ ಫಾಲೋ ಮಾಡಿರಿ. ಹಂಗೆ ಎಲ್ಲರಿಗೂ ಶೇರ್ ಮಾಡಿರಿ. ಇದು ಕೂಡ ಹೆಂಗೆ ಕಾಣ್ಲಿಕ್ಕತ್ತ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ಇವ್ರ ಶಾಪ್ ಬಂದುಬಿಟ್ಟು ಬೈರಿಕೊಪ್ಪ ರೋಡ್ದಾಗದ. ನೀವು ನಿಮ್ಮ ಗಾಡಿಗೆ ಯಾವುದಾದ್ರೂ ನೇಮ್ ಹಾಕ್ಸ್ತಿದ್ರೆ ಹಾಕಿಸ್ರಿ. ಅಲ್ಲಿಂದ ಸೀದಾ ಬಂದು ದುರ್ಗಾದೇವಿನ ದರ್ಶನ ಮಾಡಿದ್ವಿ. ಈ ದುರ್ಗಾದೇವಿ ಎಲ್ಲಿಟ್ಟಿದಾರಪ್ಪ ಅಂತಂದ್ರೆ ನವನಗರದಾಗಿರೋ ತ್ರಿವೇಣಿ ಬೇಕ್ರಿ ಹತ್ತಿರ ಬನ್ನಿ ಗಿಡ ಇದೆ, ಅಲ್ಲಿ ಈ ದುರ್ಗಾದೇವಿನ ಇಟ್ಟಿದ್ದಾರೆ. ಸೊ ನೀವು ಒಂದು ಸರ್ತಿ ದರ್ಶನ ಮಾಡ್ಕೋರಿ. ಹೆಂಗೆ ಕಾಣ್ಲಿಕ್ಕತ್ತದ ಹೇಳ್ರಿ. ಅಲ್ಲಿಂದ ಒಂದು ಸರ್ತಿ ಹೋಗ್ಬೇಕಾದ್ರೆ ಒಬ್ಬನ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕ, ಅವ್ನ ಮಾತು ಕೇಳ್ರಿ ಏನಂತ ಹೇಳಿದಾನ. ನಾ ನಾ ಅಣ್ಣನ ವೀಡಿಯೋ ಭಾಳ ಹಳೇದಿಂದ ನೋಡತ್ತೀನಿ. ಅಣ್ಣನ ವೀಡಿಯೋ ಅಂತೂ ಸಕ್ಕತ್ತಿದೆ ಅಂತೀನಿ. ನಮ್ಮ ಇಡೀ ಫ್ಯಾಮಿಲಿ ಊಟ ಮಾಡೋ ಮುಂದೆ ಅಣ್ಣನ ಬ್ಲಾಗ್ ಅಂತ ಅಂತಿದ್ದಾರೆ. ಅಣ್ಣ ಅಂತೂ ಸಕ್ಕತ್ತಾಗಿದ್ದಾರೆ, ಸ್ವೀಟ್ ಆಗಿದ್ದಾರೆ. ಥ್ಯಾಂಕ್ ಯು. ಈ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಹೇಳಿದ್ ನೋಡಿ ನನಗೆ ಭಾಳ ಖುಷಿ ಆಯ್ತು. ಸೊ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರಿ. ನಿಮಗೆ ನನ್ನ ಬ್ಲಾಗ್ಸ್ ಇಷ್ಟ ಆಗ್ಲಿಕ್ಕತ್ತಾವ ಅನ್ನಿಸ್ತದ. ಸೊ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರಿ. ಆಮೇಲೆ ಎಲ್ಲರಿಗೂ ಶೇರ್ ಮಾಡಿರಿ. ನಿಮ್ಮ ಸಲುವಾಗಿ ಎಲ್ಲ ರೀತಿ ನಾನು ವೀಡಿಯೋಸ್ ತರ್ಲಿಕ್ಕತ್ತೀನಿ. ಸೊ ಅಲ್ಲಿಂದ ಹೋದ್ವಿ ಸೀದಾ ನವನಗರದಾಗಿರೋ ಈಶ್ವರ ದೇವ್ರ ಗುಡಿದಾಗಿಟ್ಟಿರೋ ದುರ್ಗಾದೇವಿ ಕಡೆ ಹೋದ್ವಿ. ಇದು ಕೂಡ ನೋಡ್ರಿ ಎಷ್ಟು ಚಂದದ ದುರ್ಗಾದೇವಿ ಮೂರ್ತಿ. ಬರ್ರಿ ನೀವು ಒಂದು ಸರ್ತಿ ದರ್ಶನ ಮಾಡ್ಕೋರಿ. ಹಂಗೆ ದಾಂಡ್ಯಾನು ಆಟಾಡ್ರಿ. ಇಲ್ಲೇ ನೋಡ್ತಿರ್ಬೋದು ನೀವು, ದಾಂಡ್ಯ ಕೂಡ ಆಡ್ಲಿಕ್ಕತ್ತಾರ ನೋಡ್ರಿ. ಫಸ್ಟ್ ದೇವಿನ ದರ್ಶನ ಮಾಡ್ಕೋರಿ. ಹೆಂಗೆ ಕಾಣ್ಲಿಕ್ಕತ್ತದ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.